ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಸಾಮಾನ್ಯವಾಗಿ ತರಕಾರಿಗಳಲ್ಲಿ ಬೀಟ್ರೂಟನ್ನು ಇಷ್ಟಪಡೋರು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆನೇ ಅಲ್ವಾ. ಆದರೆ ಬೀಟ್ರೂಟ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಿಂದ ಈ ರೀತಿಯಾಗಿ ಲಾಡು ಮಾಡಿಕೊಟ್ರೆ ಖಂಡಿತ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟಪಡ್ತಾರೆ. ಹಾಗಿದ್ಮೇಲೆ ಮಾಡಲೇಬೇಕಲ್ವಾ. ಇದನ್ನು ಹೇಗೆ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಬೀಟ್ರೂಟನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಹಾಗೆಯೇ ಅದನ್ನು ಈ ರೀತಿ ತುರಿದಿಟ್ಕೋಬೇಕು. ಈ ಲಾಡು ತುಂಬ ಚೆನ್ನಾಗಿರುತ್ತೆ, ಖಂಡಿತ ಇಷ್ಟಪಡ್ತಾರೆ. ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ನಾನು 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ರೋಸ್ಟ್ ಮಾಡ್ಕೋಬೇಕು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಇದು ಸ್ವಲ್ಪ ಗೋಲ್ಡ್ ಕಲರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಲರ್ ಬಂದಮೇಲೆ ಅದನ್ನು ಬೇರೆ ಪ್ಲೇಟ್ಗಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಹಾಗೆಯೇ ಇಲ್ಲಿ ನಾನು ಒಣ ಕೊಬ್ಬರಿನ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಲಾಡುಗೆ ಈ ಥರ ಒಣ ಕೊಬ್ಬರಿ ಇರ್ಬೋದು ಅಥವಾ ಬಿಳಿ ಎಳ್ಳು ಇರ್ಬೋದು, ಅದು ತುಂಬಾ ಅಂದರೆ ತುಂಬ ರುಚಿ ಕೊಡುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇದನ್ನು ಕೂಡ ಸಪ್ರೇಟ್ ಮಾಡಿಕೊಂಡು ಬಿಳಿ ಎಳ್ಳನ್ನು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ತರಿಯಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಣ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಪುಡಿ ಮಾಡ್ಕೊಂಡಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಕೋಬೇಕು. ಬೇಡ ಅಂದರೆ ತೊಂದರೆ ಇಲ್ಲ. ಮತ್ತು ಹಾಗೆ ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಮಗೆ ಡ್ರೈ ಫ್ರೂಟ್ಸ್ ಯಾವ್ಯಾವ್ದು ಬೇಕೋ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ. ಹಾಗೆ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಇದೇ ಪ್ಯಾನಲ್ಲಿ ನಾವು ತುರಿದಿಟ್ಕೊಂಡಿದ್ವಲ್ಲ ಆ ಬೀಟ್ರೂಟನ್ನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಈ ಥರ ಬೀಟ್ರೂಟನ್ನು ತುರಿದಿದ್ದಾದಮೇಲೆ ಅದನ್ನು ಸ್ವಲ್ಪ ಹಿಂಡಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೀಟ್ರೂಟ್ ಬೇಗನೆ ಡ್ರೈ ಆಗುತ್ತೆ. ಹಾಗೆಯೇ ಅದರಲ್ಲಿ ಹಸಿ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಅದರಲ್ಲಿರೋ ರಸನ ತೆಗೆದುಬಿಟ್ಟು ಹಾಕೋದ್ರಿಂದ ಬೇಗ ಅದನ್ನು ಫ್ರೈ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ 10ರಿಂದ 15 ನಿಮಿಷ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೋಬೇಕು. ನಾನು 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಗಿ ಅದು ಸ್ವಲ್ಪ ಡ್ರೈ ಆಗಬೇಕು. ಆ ರೀತಿ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಬೀಟ್ರೂಟ್ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಕುದಿಬೇಕು. ಈ ಥರ ಅದೆಲ್ಲ ಸ್ವಲ್ಪ ರಸ ಎಲ್ಲ ಸ್ವಲ್ಪ ಬತ್ತೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಹಾಗೆ ಈ ಟೈಮಲ್ಲಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚಾಗಿ ಎಲ್ಲ ಸ್ವೀಟ್ಗೂ ಈ ರೀತಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಜಾಸ್ತಿ ನಾವು ಬೀಟ್ರೂಟನ್ನು ತಿನ್ಸೋಕ್ಕಾಗಲ್ಲ. ಅವರಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೂ ಕೂಡ ಅವರು ತಿನ್ನೋದು ತುಂಬ ಕಡಿಮೆನೇ. ಬಟ್ ಈ ಥರ ಮಾಡಿಕೊಟ್ರೆ ಖಂಡಿತ ಇಷ್ಟಪಡುತ್ತಾರೆ ಬೀಟ್ರೂಟನ್ನು. ಹಾಗೆ ಅದು ಬೀಟ್ರೂಟ್ ಅಂತಲೂ ಗೊತ್ತಾಗಲ್ಲ ಜಾಸ್ತಿ ಹೆಚ್ಚಾಗಿ. ಹಾಗೆ ಇವಾಗ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾವು ಹೀಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. 1 ಅಥವಾ 2 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊತಾ ಫ್ರೈ ಮಾಡ್ಕೊಳ್ತಾ ಬರಬೇಕು. ಹಾಗೆ ಈ ರೀತಿ ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ ನಾನು ಎಳ್ಳು ಹಾಗೆಯೇ ಒಣ ಕೊಬ್ಬರಿ ತುರಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡರಲ್ಲೂ ಸ್ವಲ್ಪ ತೆಗೆದಿಟ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು.
ಅದು ಎಲ್ಲ ಬೀಟ್ರೋಟ್ ಜೊತೆ ಹೊಂದ್ಕೋಬೇಕು. ಆ ರೀತಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ ಬೀಟ್ರೋಟ್ ಇಷ್ಟಪಡದೇ ಇರೋರಿಗೆ ಈ ಥರ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಈ ಟೈಮಲ್ಲಿ ಅಂದರೆ ಆಲ್ಮೋಸ್ಟ್ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಮತ್ತೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೇಕು. 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಪೂರ್ತಿಯಾಗಿ ಡ್ರೈ ಆಗಿ ಪ್ಯಾನ್ ಬಿಟ್ಟು ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಪ್ಯಾನ್ ಬಿಡೋಕಷ್ಟು ಆದಮೇಲೆ ಅದು ರೆಡಿ ಆಗುತ್ತೆ ಲಾಡು ಮಾಡೋದಕ್ಕೆ. ಅದು ಇಷ್ಟು ಗಟ್ಟಿ ಆದಮೇಲೆ ಸ್ಟವ್ನ ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡ್ತಿರ್ಬೋದು, ಅದು ತಣ್ಣಗಾದ್ಮೇಲೆ ಇಷ್ಟು ಡ್ರೈ ಆಗುತ್ತೆ. ನೀರಿದ್ರೆ ಲಾಡು ಚೆನ್ನಾಗಿ ಬರಲ್ಲ. ನಾನು ಇಷ್ಟನ್ನು ತೆಗೆದಿಟ್ಕೊಂಡಿದ್ದೆ. ಎಳ್ಳು ಹಾಗೆಯೇ ಸ್ವಲ್ಪ ಒಣ ಕೊಬ್ಬರಿ ತುರಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು. ಅದು ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದಾಗ ಇಷ್ಟು ಡ್ರೈ ಆಗಿರುತ್ತೆ ಅದು. ಹಾಗೆ ಈರಿಷ್ಟು ಗಟ್ಟಿ ಇದ್ದರೆ ಲಾಡು ಕೂಡ ಚೆನ್ನಾಗಿ ಬರುತ್ತೆ ಕಟ್ಟೋದಕ್ಕೆ. ಇದರಲ್ಲಿ ಲಾಡು ಕಟ್ಟುವಾಗ ಬೀಟ್ರೋಟ್ ಆಗಿರೋದ್ರಿಂದ ತುಪ್ಪನ ನಾವು ಹಾಕಿರೋ ತುಪ್ಪನ ಎಲ್ಲ ಬಿಟ್ಕೊಳ್ಳುತ್ತೆ ಅದು. ಈ ಥರ ಇಷ್ಟೇ ಸಾಕು ಅಂದರೆ ಇಷ್ಟೇ ಲಾಡು ಮಾಡ್ಕೋಬೋದು. ಇಲ್ಲ ಅಂದರೆ ಅದರಲ್ಲಿ ಡಿಪ್ ಮಾಡ್ಕೋಬೋದು. ಡಿಪ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಅಥವಾ ಇಷ್ಟೇ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಲಾಡು. ನೋಡ್ತಿರ್ಬೋದು, ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮನೇಲೂ ಬೀಟ್ರೋಟ್ ಇಷ್ಟಪಡದೆ ಇರೋರಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇದರಲ್ಲಿ ಹಾಕೋ ಎಲ್ಲ ಪದಾರ್ಥಗಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಖಂಡಿತ ಮಕ್ಕಳಿಗೂ ಕೊಡ್ಬೋದು, ಎಲ್ಲರಿಗೂ ಕೊಡ್ಬೋದು. ಅಥವಾ ಸಕ್ಕರೆ ಬೇಡ ಅನಿಸಿದ್ರೆ ಬೆಲ್ಲ ಯೂಸ್ ಮಾಡ್ಕೋಬೋದು. ಆದರೆ ಹಾಕೋದಕ್ಕಿಂತ ಸಕ್ಕರೆಯಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಅದರಲ್ಲಿ ಡಿಪ್ ಮಾಡದೆ ಕೂಡ 4 ಲಾಡನ್ನು ಮಾಡ್ಕೊಂಡಿದ್ದೆ. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆಯೇ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಲಾಡು. ಇದು ಜಾಸ್ತಿ ಗಟ್ಟಿನೂ ಆಗಲ್ಲ, ಜಾಸ್ತಿ ಸ್ಮೂತು ಇರಲ್ಲ. ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಬೀಟ್ರೂಟ್ ಇಷ್ಟಪಡೋರಿಗಂತೂ ಇದು ಇನ್ನೂ ಒಂದು ಚೆನ್ನಾಗಿರುತ್ತೆ ಲಾಡು. ಇಷ್ಟಪಡದೇ ಇರೋರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹೆಚ್ಚಾಗಿ ಬೀಟ್ರೂಟ್ ಇಷ್ಟಪಡೋರಿಗಿಂತ ಇಷ್ಟಪಡದೇ ಇರೋರೇ ಜಾಸ್ತಿ ಅಲ್ವಾ. ಬಟ್ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಬೀಟ್ರೂಟ್. ಚಿಕ್ಕವರಿಂದ ದೊಡ್ಡೋರ್ವರೆಗೂ ಬೀಟ್ರೂಟನ್ನು ತಿಂದರೆ ತುಂಬ ಒಳ್ಳೆಯದು. ಬಟ್ ಜಾಸ್ತಿ ಇಷ್ಟಪಡಲ್ಲ. ಈ ರೀತಿ ಒಂದು ಸಲ ಮಾಡಿಕೊಡಿ, ಖಂಡಿತ ಇಷ್ಟಪಡ್ತಾರೆ. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.